ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನೀನಾದೇನಾ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದ ನಟಿ ಖುಷಿ ಶಿವು. ಖುಷಿ ಈ ಧಾರಾವಾಹಿಯಲ್ಲಿ ವೇದ ಆಗಿ ನಟಿಸಿದ್ದರು. ದಿಲೀಪ್ ಶೆಟ್ಟಿ, ವಿಕ್ರಮ್ ಪಾತ್ರದಲ್ಲಿ ನಟಿಸಿದ್ದು ಈ ಜೋಡಿಯನ್ನ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದರು. ಇವರನ್ನ ದಿಲ್ ಖುಷ್ ಜೋಡಿ ಅಂತಾನೆ ಜನರು ಕರೆಯುತ್ತಿದ್ದರು. ದಿಲೀಪ್ ಶೆಟ್ಟಿ ಮತ್ತು ಖುಷಿ ಜೋಡಿಯನ್ನ ಜನರು ತೆರೆ ಮೇಲೆ ಹಾಗೂ ತೆರೆಯ ಹೊರಗೂ ಸಹ ಇಷ್ಟಪಟ್ಟಿದ್ದರು. ಸೋಷಿಯಲ್ ಮೀಡಿಯಾದಂತೂ ದಿಲ್ ಖುಷ್ ಎನ್ನುವ ಹಲವು ಫ್ಯಾನ್ ಪೇಜ್ಗಳು ಸಹ ಸೃಷ್ಟಿಯಾಗಿದ್ದವು. ಇದೀಗ ನಟಿ ಶಿವು ಖುಷಿ ತಮ್ಮ ಹೆಸರನ್ನ ಬದಲಾಯಿಸಿದ್ದು ಈ ಸುದ್ದಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದು ಸುಂದರವಾದ ಹೊಸ ಕಥೆಯ ಆರಂಭ ಎನ್ನುವ ಕ್ಯಾಪ್ಷನ್ ಜೊತೆಗೆ ಖುಷಿಯ ಹೊಸದಾದ ಪೋಸ್ಟ್ ಶೇರ್ ಮಾಡಿದ್ದು, ಅದರಲ್ಲಿ ತಮ್ಮ ಹೆಸರನ್ನ ರಮಿಕಾ ಶಿವು ಎಂದು ಬದಲಾಗಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ನಟಿ ಹಂಚಿಕೊಂಡ ಪೋಸ್ಟ್ ಮಾಹಿತಿ ಹೀಗಿದೆ ನೋಡಿ. ಪ್ರೀತಿಯ ಅಭಿಮಾನಿಗಳೇ, ಸ್ನೇಹಿತರೆ ಮತ್ತೆ ಹಿತೈಷಿಗಳೇ, ಕೃತಜ್ಞತೆ ಮತ್ತು ಪ್ರೀತಿ ತುಂಬಿದ ಹೃದಯದಿಂದ ನಿಮಗೆ ತಿಳಿಸುವುದೇನೆಂದರೆ, ಹೊಸ ಕನಸಿನೊಂದಿಗೆ ಹೊಸ ಪಯಣವನ್ನ ಪ್ರಾರಂಭಿಸಲು ನಿಮ್ಮೆಲ್ಲರ ಪ್ರೀತಿಸಿದ, ಅಭಿಮಾನಿಸಿದ, ಹಾರೈಸಿದ ನನ್ನ ಖುಷಿ ಶಿವು ಹೆಸರನ್ನ ವಿಶೇಷ ಕಾರಣಗಳಿಂದ ರಮಿಕಾ ಶಿವು ಎಂದು ಬದಲಾಯಿಸಿಕೊಳ್ಳುತ್ತಿದ್ದೇನೆ. ಆದರೆ ನಿಮ್ಮ ಪ್ರೀತಿ, ಆಶೀರ್ವಾದ ಮತ್ತು ಪ್ರೋತ್ಸಾಹ ಬದಲಾಗದೆ ಇನ್ನೂ ಹೆಚ್ಚಾಗುತ್ತದೆ ಎಂದು ನಂಬಿದ್ದೇನೆ. ಇದು ಸುಂದರವಾದ ಹೊಸ ಕಥೆಯ ಆರಂಭ. ಇಂತಿ ನಿಮ್ಮ ಪ್ರೀತಿಯ ರಮಿಕಾ ಶಿವು ಎಂದು ನಟಿ ಬರೆದುಕೊಂಡಿದ್ದಾರೆ. ಹೇಳಿ ಕೇಳಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಆರ್ ಎನ್ನುವುದು ತುಂಬಾನೇ ಅದೃಷ್ಟದ ಹೆಸರಾಗಿದೆ. ಆರ್ ಹೆಸರಲ್ಲಿ ಬಂದ ಹಲವು ತಾರೆಯರು ಸಿನಿಮಾದಲ್ಲಿ ಜನಪ್ರಿಯತೆ ಪಡೆದದ್ದು ಇದೆ. ಹಾಗಾಗಿಯೇ ನಟಿ ತಮ್ಮ ಹೆಸರನ್ನ ಖುಷಿಯಿಂದ ರಮಿಕಾಗೆ ಎಂದು ಬದಲಾಯಿಸಿಕೊಂಡಿದ್ದಾರಾ ಗೊತ್ತಿಲ್ಲ. ಖುಷಿ ಶಿವು ಮೊದಲ ಬಾರಿಗೆ ಪಿಯುಸಿಯಲ್ಲಿದ್ದಾಗಲೇ ಪಾರು ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದರು. ಈ ಸೀರಿಯಲ್ನಲ್ಲಿ ಖಳನಾಯಕಿ ಅನುಷ್ಕಾ ತಂಗಿ ಅನನ್ಯ ಆಗಿ ನಟಿಸುವ ಮೂಲಕ ನಟನೆಗೆ ಕಾಲಿಟ್ಟಿದ್ದರು. ನಂತರ ಇವರು ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಗಂಗಾ ಪಾತ್ರದಲ್ಲಿ ಮಿಂಚಿದರು. ಇದು ನಾಯಕಿಯ ಪಾತ್ರವಾಗಿತ್ತು. ಎಳೆವಯಸ್ಸಿನಿಂದಲೂ ನಟಿಯಾಗುವ ಆಸೆ ಹೊತ್ತಿದ್ದ ಖುಷಿ ಅಲಿಯಾಸ್ ರಮಿಕಾ ಯುಕೆಜಿ ವಿದ್ಯಾರ್ಥಿಯಾಗಿದ್ದಾಗಲೇ ಮಂಡ್ಯ ರಮೇಶ್ ಅವರ ನಟನಾ ತಂಡ ಸೇರಿ ಬರೋಬ್ಬರಿ 10 ವರ್ಷಗಳ ಕಾಲ ನಟನೆ ಕಲಿತಿದ್ದರು. ಈಗಾಗಲೇ ರುಕ್ಮಿಣಿ ವಸಂತ ಮೂಲಕ ಚಂದನವನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬೆಡಗಿ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.